ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪೆಷಲ್ ಬಟ್ಟಾರು. ನಾನು ನಯನಾ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಸೊ ಇವತ್ತಿನ ರೀಡಿಂಗಲ್ಲಿ ನೋಡೋಣ ಯಾವ ಒಂದು ಹೊಸ ಡೋರ್ ನಿಮಗೋಸ್ಕರ ಓಪನ್ ಆಗ್ತಾ ಇದೆ ಅನ್ನೋದನ್ನು ನೋಡೋಣ. ಓಕೆ, ಈ 2024 ಯಾವ ಒಂದು ಹೊಸ ಡೋರ್ ನಿಮಗಾಗಿ ಓಪನ್ ಆಗುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು, ಗೈಡೆನ್ಸ್ನ ಪಡ್ಕೊಳ್ಬೋದು. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಓಕೆ, ಡಿ ಎಮ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಓಕೆ, ಸೊ ಇವತ್ತು ಗಾಳಿ ತುಂಬ ಜೋರಾಗಿ ಬರ್ತಾ ಇದೆ. ಓಕೆ, ಸೊ ಎಸ್, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆ್ಯಂಡ್ ನಿಮ್ಮ ಮಂತ್ ಯಾವುದು, ಡೇಟ್ ಮಂತ್, ಬರ್ತ್ ಮಂತ್ ಯಾವುದು ನೋಡಿ ಅದನ್ನು ನೀವು ಚೂಸ್ ಮಾಡ್ಬೋದು. ನಿಮ್ಮ ಡೇಟ್ ಆಫ್ ಮಂತ್ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಯಾವ ಒಂದು ಸೀಸನ್ ನಿಮಗೆ ಇಷ್ಟ ಇರುತ್ತೆ, ಯಾವ ಒಂದು ತಿಂಗಳು ನಿಮಗೆ ಇಷ್ಟ ಇರುತ್ತೆ ಅದನ್ನು ಕೂಡ ನೋಡಿ ನೀವು ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ, ಪೈಲ್ ನಂಬರ್ 1, ಯಾರು ನಿಮ್ಮ ಡೇಟ್ ಆಫ್ ಬರ್ತ್ ಮಂತನ್ನು ಚೆನ್ನಾಗಿ ಪಿಕ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ನಿಮಗೋಸ್ಕರ ಯಾವ ಹೊಸ ಡೋರ್ 2024 ಓಪನ್ ಆಗುತ್ತೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಡಿವೈನ್. Okay, Page of Cups, Ace of Wands. Okay, creativity really. 5 of Pentacles and King of Swords. Okay, so pile number 1, ನಿಮಗೆ ಯಾವ ಒಂದು ಡೋರ್ ಓಪನ್ ಆಗ್ತಾ ಇದೆ ಅಂತಂದರೆ ಆಪರ್ಚುನಿಟಿ. ಸೊ ನಿಮ್ಮಲ್ಲಿ ಆಪರ್ಚುನಿಟಿಯ ಒಂದು ಬಾಗಿಲು ನಿಮಗೋಸ್ಕರ ಓಪನ್ ಆಗಬಹುದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇರ್ಬೋದು, ನಿಮ್ಮಲ್ಲಿ ತುಂಬ ಚೆನ್ನಾಗಿ ವಿಸ್ಡಮ್ ಇರಬಹುದು. ಆ್ಯಂಡ್ ಇಲ್ಲಿ ತನಕ ನಿಮಗೆ ಗೊತ್ತಾಗದೇ ಇರ್ಬೋದು, ಇದನ್ನು ನಾನು ಎಲ್ಲಿ ಹಾಕಿದರೆ ನನಗೆ ಹೆಚ್ಚು ಅನುಕೂಲ ಇದೆ ನನಗೂ ಆ್ಯಂಡ್ ಬೇರೆಯವ್ರಿಗೂ ಕೂಡ ನಾನು ಹೇಗೆ ಹೆಲ್ಪ್ ಮಾಡಬಹುದು ಅನ್ನೋದು ನಿಮ್ಮ ಮೈಂಡಲ್ಲಿ ಇರ್ಬೋದು. ಬಟ್ ಈ ದಾರಿ, ಈ ಒಂದು ಡೋರ್ ಓಪನ್ ಅಪ್ ಆಗ್ತಾ ಇದೆ. ಓಕೆ, ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ದಾರಿ ನಿಮಗೆ ಕಾಣಬಹುದು. ಪೈಲ್ ನಂಬರ್ 1, ಸೊ ನಿಮ್ಮಲ್ಲಿ ತುಂಬ ಜನರು ಆರ್ಟಿಸ್ಟಿಕ್ ಫೀಲ್ಡಲ್ಲಿ ಇರಬಹುದು. ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಲೈಕ್ ಸಿಂಗಿಂಗ್ ಇರ್ಬೋದು, ಡಾನ್ಸಿಂಗ್ ಇರಬಹುದು, ಆ್ಯಂಡ್ ಸ್ಪಿರಿಚುವಲ್ ಏನಾದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ಏನಾದರೂ ಮಾಡಬೇಕು ಅಂತ ನೀವು ಇದ್ದೀರಾ ಕೂಡ ಅಂತಂದರೆ ಕೂಡ ಈ ಬಾಗಿಲು ನಿಮಗೋಸ್ಕರ ಓಪನ್ ಆಗುತ್ತೆ. ಓಕೆ, ಸೊ ಇನ್ನು ಕೆಲವ್ರಿಗೆ ಯಾವ ಒಂದು ಹೊಸ ದಾರಿ ಓಪನ್ ಅಪ್ ಆಗ್ತಾ ಇದೆ ಅಂತಂದರೆ, ಒಂದು ಒಳ್ಳೆ ವ್ಯಕ್ತಿಯಿಂದ ನೀವು ಒಂದು ಒಳ್ಳೆ ಗೈಡೆನ್ಸ್ನ ತಗೊಳ್ಳುವಂತಹ ಒಂದು ಬಾಗಿಲು ಓಪನ್ ಅಪ್ ಆಗ್ತಾ ಇದೆ ಅಂತಂದರೆ ನಿಮಗೆ ಹೆಲ್ಪ್ ಇಲ್ಲಿ ಸಿಗ್ತಾ ಇದೆ. ಪೈಲ್ ನಂಬರ್ 1, ಓಕೆ, ಹೆಲ್ಪ್ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ಏಸ್ ಆಫ್ ವಾಂಡ್ಸ್ ಇದೆ. ಏಸ್ ಆಫ್ ವಾಂಡ್ಸ್ ನನಗೆ ತುಂಬಾ ವೈಬ್ ಕೊಡ್ತಾ ಇದೆ. ಓಕೆ, ಬಿಕಾಸ್ ಯೂನಿವರ್ಸ್ ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ಪೈಲ್ ನಂಬರ್ 1, ಯೂನಿವರ್ಸೇ ಈ ದಾರಿ ನಿಮಗೆ ಓಪನ್ ಮಾಡಿ ಕೊಡ್ತಾರೆ. ಪೈಲ್ ನಂಬರ್ 1, ಬಟ್ ನೀವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಕೆಲಸನ ಮಾಡ್ತೀರಾ ನೋಡಿ, ಅಷ್ಟು ಬೇಗ ಈ ದಾರಿ ನಿಮಗೆ ಓಪನ್ ಆಗಬಹುದು. ಪೈಲ್ ನಂಬರ್ 1 ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ನಿಮಗೋಸ್ಕರ ಆಫರ್ ಇದೆ ಇಲ್ಲಿ. ಪೈಲ್ ನಂಬರ್ 1, ಓಕೆ, ಸೊ ನಿಮ್ಮಲ್ಲಿರುವಂತಹ ಬುದ್ಧಿವಂತಿಕೆ, ನಿಮ್ಮಲ್ಲಿರುವಂಥ ಇಂಟೆಲಿಜೆಂಟ್ ಏನಿದೆ ನೋಡಿ, ಅದನ್ನು ನೀವು ಆ ಒಂದು ದಾರಿ ನಿಮಗೆ ಓಪನ್ ಅಪ್ ಆಗ್ತದೆ. ಇಲ್ಲಿ ತನಕ ನಿಮ್ಮಲ್ಲಿ ಏನೋ ಟ್ಯಾಲೆಂಟ್ ಇತ್ತು ಆ್ಯಂಡ್ ನೀವು ಏನೋ ಒಂದು ಕೋರ್ಸ್ ಮಾಡಿದ್ದೀರಾ, ನೀವು ಕಲ್ತಿದ್ದೀರಾ, ಬಟ್ ಅದನ್ನ ಎಲ್ಲಿ ಯೂಸ್ ಮಾಡೋದು, ಹೇಗೆ ಮಾಡೋದು, ಎಲ್ಲಿಂದ ಶುರು ಮಾಡಲಿ ಅನ್ನೋದು ನಿಮಗೆ ತುಂಬ ಗೊಂದಲ ಇರ್ಬೋದು. ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನಿಮಗೆ ಆ ಒಂದು ದಾರಿ ಓಪನ್ ಅಪ್ ಅಂತಂದರೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಓಕೆ, ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ನಿಮ್ಮಲ್ಲಿರುವಂತಹ ನಾಲೆಜ್ ಆ್ಯಂಡ್ ನಿಮಗೆ ಡೈರೆಕ್ಷನ್, ಹೊಸ ದಾರಿ, ಬಾಗಿಲು, ಹೊಸ ದಾರಿ ನಿಮಗೆ ಓಪನ್ ಅಪ್ ಆಗ್ತಾ ಇದೆ. ಇದೇ ಒಂದು ದೊಡ್ಡ ಬಾಗಿಲು ನಿಮಗೆ. ಪೈಲ್ ನಂಬರ್ 1, ಓಕೆ,
ಹೊಸ ಡೈರೆಕ್ಷನ್ನ ನೀವು ಚೂಸ್ ಮಾಡ್ತಾ ಇದ್ದೀರಾ. ಹೊಸ ಡೈರೆಕ್ಷನ್ ಬಾಗಿಲು ನಿಮಗೆ ಓಪನ್ ಅಪ್ ಆಗ್ತಾ ಇದೆ, ಹೊಸ ದಾರಿ ನಿಮಗೆ ಓಪನ್ ಅಪ್ ಆಗ್ತಾ ಇದೆ ಪಾಯಿಲ್ ನಂಬರ್ 1. ಓಕೆ, ಸೊ ಆ ದಾರಿ ಯಾವುದು ಅಂತ ನಾನು ಹೇಳಿದೆ. ನಿಮ್ಮಲ್ಲಿ ತುಂಬಾ ವಿಸ್ಡಮ್ ಇದೆ ಆ್ಯಂಡ್ ಅದನ್ನು ನಿಮ್ಗೆ ಎಲ್ಲಿ ಹಾಕೋದು ಅಂತ ನಿಮ್ಗೆ ಗೊತ್ತಿಲ್ಲದೆ ಇರಬಹುದು. ಸೊ ಇಲ್ಲಿ ತನಕ ತುಂಬ ಟ್ರೈ ಮಾಡಿದ್ದೀರಾ, ಬಟ್ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಸೊ ಅಲ್ಲಿ ಈ ದಾರಿ ಅಲ್ಲಿ ಈ ಬಾಗಿಲು ಓಪನ್ ಅಪ್ ಆಗ್ತಾ ಇದೆ. ಫೈನಾನ್ಷಿಯಲಿ ಯಾರು ತುಂಬ ಕೊರತೆನ ಹುಡುಕ್ತಾ ಇದ್ರಿ ನೋಡಿ, ಇಲ್ಲಿ ನಿಮಗೆ ಹೊಸ ಒಂದು ಆಪರ್ಚುನಿಟಿ ಬರ್ತಾ ಇದೆ ಪಾಯಿಲ್ ನಂಬರ್ 1. ಸೊ ಫೈನಾನ್ಷಿಯಲಿ ಕೂಡ ನಾನು ಹೆಲ್ಪನ್ನು ನೋಡ್ತಾ ಇದ್ದೀನಿ. ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಜ್ಞಾನದ ಭಂಡಾರ, ಅದರ ಬಾಗಿಲು ನಿಮಗೆ ಓಪನ್ ಅಪ್ ಆಗ್ತಾ ಇದೆ. ಓಕೆ, ಲೈಕ್ ಕೆಲವರು ಹೊಸ ಕೋರ್ಸ್ ಜಾಯ್ನ್ ಆಗಬೇಕು, ಇಲ್ಲಾಂದರೆ ನಿಮಗೆ ಕಲಿಯೋದಕ್ಕೆ ತುಂಬ ಮನಸ್ಸಿದೆ, ಬಟ್ ಯಾವ ಥರ ಅದನ್ನ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿಲ್ಲದೆ ಇರ್ಬೋದು. ಸೊ ಆ ಒಂದು ದಾರಿ ನಿಮಗೆ ಓಪನ್ ಅಪ್ ಆಗ್ತಾ ಇದೆ ಪಾಯಿಲ್ ನಂಬರ್ 1. ಸೊ ನನಗಿಲ್ಲಿ ಅದೇ ಥರ ಅನಿಸ್ತಾ ಇದೆ. ಓಕೆ, ನನಗಿಲ್ಲಿ ಅದೇ ಥರ ಅನಿಸ್ತಾ ಇದೆ. ಸೊ ಲೆಟ್ಸ್ ಸಿ, ಇಡಕ್ಕಿಂತ ನೋಡೋಣ ಏನು ಗೈಡೆನ್ಸ್ ಇದೆ ಪಾಯಿಲ್ ನಂಬರ್ 1 ಅವರಿಗೆ ಅನ್ನೋದನ್ನು ನೋಡೋಣ. ಓಕೆ, ನೋಡಿ ನನಗೇನು ಕಾಣುತ್ತೆ ನಾನು ಅದನ್ನೇ ಹೇಳ್ತೀನಿ. ಎಸ್, ಇಲ್ಲಿ ಕ್ರಿಯೇಟಿವಿಟಿ ರಿಲೇಟೆಡ್ ಹಣ ಗಳಿಸೋದಿರಬಹುದು. ಸೊ ಆ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ ನಾನು. ಅಂತಂದರೆ ನಿಮ್ಮಲ್ಲಿರುವಂತಹ ಜ್ಞಾನ ಭಂಡಾರ, ಓಕೆ, ಸೊ ಅದನ್ನ ಅಲ್ಲಿ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಪಾಯಿಲ್ ನಂಬರ್ 1. ಓಕೆ, ಲೆಟ್ಸ್ ಸಿ ಪಾಯಿಲ್ ನಂಬರ್ 1ಗೆ file number 1. ಓಕೆ, ಫಸ್ಟ್ ಆಫ್ ಆಲ್ ಫೈಲ್ ನಂಬರ್ 1, ಬೇರೆಯವ್ರ ಜೊತೆ ಕಂಪೇರ್ ಮಾಡೋದನ್ನು ಬಿಟ್ಬಿಡಿ. ಅವರಲ್ಲಿದೆ ನನ್ನಲ್ಲಿ ಯಾಕಿಲ್ಲ, ಅವ್ರು ಕಲಿತಾ ಇದ್ದಾರೆ ನನ್ನಲ್ಲಿ ಯಾಕಿಲ್ಲ ಅನ್ನೋದು. ಓಕೆ, ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ ಫೈಲ್ ನಂಬರ್ 1. ಎಸ್, ಸಕ್ಸಸ್ ಇದೆ ಆ್ಯಂಡ್ ಥಂಡರ್ ಬೋಲ್ಟ್ ಇದೆ ಇಲ್ಲಿ. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಫೈಲ್ ನಂಬರ್ 1 ಅಂತಂದರೆ ವಿಷಯಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಡಿ, ಸ್ವಲ್ಪ ಲೂಸ್ ಅಪ್ ಮಾಡಿ, ಫ್ರೀ ಮಾಡಿ. ಓಕೆ, ಹಿಡಿತದಲ್ಲಿ ಇಟ್ಕೊಳ್ಬೇಡಿ ವಿಷಯಗಳನ್ನು. ಸೊ ಎಲ್ಲವನ್ನು ಹೀಗೆ ಈ ಥರ ಹಿಡಿತದಲ್ಲಿ ಇಟ್ಕೊಂಡ್ರೆ ನಿಮಗೇನೆ ಕಷ್ಟ. ಅಂತಂದರೆ ಇಲ್ಲಿ ನೀವು ಹೊಸ ವಿಷಯಗಳನ್ನು ನಿಮ್ಮ ಹತ್ರ ಬರೋದಕ್ಕೆ ನೀವು ಅನುಮತಿನ ಕೊಡೋದಿಲ್ಲ. ಸೊ ಇದು ಬ್ಲಾಕೇಜನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ನಿಮ್ಗೇನು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ಲೂಸ್ ಅಪ್ ಮಾಡಿ, ಯಾವುದನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ಓಕೆ, ಸೊ ಲೈಫಲ್ಲಿ ಸಕ್ಸಸ್ ಇದೆ, ಬಟ್ ಸಕ್ಸಸ್ ಕಾರ್ಡ್ ಬಂದಾಗ ಯಾವಾಗಲೂ ನನಗೊಂದು ವಿಷಯ ನೆನಪಿಗೆ ಬರುತ್ತೆ. ಏನು ಅಂತಂದರೆ ಸಕ್ಸಸ್ ಬಂದ ತಕ್ಷಣ ಎಸ್ ಈ ಸಕ್ಸಸ್ ಕೊನೆ ತನಕ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಇಲ್ಲಿ ಸ್ವಲ್ಪ ನೀವು ಎಡವಿದ್ರೂ ಕೂಡ ವಾಪಸ್ ನೀವು ಎಲ್ಲಿ ಹೋಗಬೇಕಾಗುತ್ತೆ, ವಾಪಸ್ ಫೇಲಿಯರ್ ಹತ್ರ ಹೋಗಲೇಬೇಕಾಗುತ್ತೆ. ಸೊ ಸಕ್ಸಸ್ ನಿಮ್ಮ ಜೀವನದಲ್ಲಿ ಸಕ್ಸಸ್ ಬರುತ್ತೆ, ಬಟ್ ಸಕ್ಸಸ್ ಬಂದಾಗ ಯಾವಾಗಲೂ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಏನು ಅಂತಂದರೆ ಇದನ್ನು ನಾವು ಸ್ವಲ್ಪ ಏನು ಹೇಳ್ತಾರೆ ಗಾಂಭೀರ್ಯವಾಗಿ ತಗೊಳ್ಬೇಕಾದದ್ದು ಒಂದು. ಆ್ಯಂಡ್ ನನಗೆ ಸಕ್ಸಸ್ ಬಂದಿದೆ ಅಂತ ಇದು ತಲೆಯ ಮೇಲೆ ಮೀರಿ ಹೋಗಬಾರ್ದು. ಓಕೆ, ಸಕ್ಸಸ್ ಅಂತಂದರೆ ನಮ್ಮ ಜೊತೆ ಇದನ್ನ ಶೇರ್ ಮಾಡೋದಕ್ಕೆ ನಮ್ಮ ಸಕ್ಸಸ್ನ ಶೇರ್ ಮಾಡೋದಕ್ಕೆ ತುಂಬ ಜನ ನಮ್ಮ ಜೊತೆ ಇರ್ಬೋದು, ಸೆಲೆಬ್ರೇಟ್ ಮಾಡೋದಕ್ಕೆ, ಬಟ್ ಅವರೆಲ್ಲರೂ ನಮ್ಮವರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಇಲ್ಲಿ ಸಕ್ಸಸ್ ನಿಮ್ಮ ಜೀವನದಲ್ಲಿ ಯಾವುದೇ ಥರದ ಸಕ್ಸಸ್ ಬಂದರೂ ಕೂಡ ಸ್ವಲ್ಪ ನೀವು ಜಾಗೃತರಾಗಿರಬೇಕಾಗತ್ತೆ. ಓಕೆ, ಬಿಕಾಸ್ ಸಕ್ಸಸ್ ಬಂತು ಅಂದ ತಕ್ಷಣ ನಾವು ಏನು ಬೇಕಾದರೂ ರೆಡಿ ಇರ್ತೀವಿ ಅಲ್ವಾ. ಸೊ ಅಲ್ಲಿ ಸ್ವಲ್ಪ ನೀವು ಜಾಗೃತರಾಗಿರಬೇಕಾಗುತ್ತೆ. ಬಟ್ ಸಕ್ಸಸ್ ಅಂತೂ ಇದೆ. ಇನ್ನೊಂದೇನು ಅಂತಂದರೆ ಆದಷ್ಟು ಲೈಫಲ್ಲಿ ಡಿಸ್ಟ್ರಾಕ್ಷನಿಂದ ನಿಮ್ಮನ್ನು ನೀವು ಪಾರು ಮಾಡಿ ಆ್ಯಂಡ್ ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್. ಸೊ ಇಲ್ಲಿ ನಿಮಗೆ ಡಿಟ್ಯಾಚ್ಮೆಂಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ಅಟ್ಯಾಚ್ಮೆಂಟಿಂದ ಹೊರಗೆ ಬರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಅಂತಂದರೆ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಅವೈಲೇಬಲ್, ಹೊಸ ವಿಷಯ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಅವೈಲೇಬಲನ್ನು ಕೊಡೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಬಿಕಾಸ್ ನೀವು ತುಂಬ ಹಿಡಿತದಲ್ಲಿ ಇಟ್ಕೊಂಡಿದ್ದೀರಲ್ವ ಇಲ್ಲಿ. ಸೊ ಸಕ್ಸಸ್ ಅವೈಲೇಬಲ್ ಇದೆ ನಿಮಗಾಗಿ, ಬಟ್ ಹಿಡಿತದಲ್ಲಿ ಯಾವುದನ್ನು ಇಟ್ಕೊಂಡಿದ್ದೀರ ಅದನ್ನ ಫ್ರೀ ಮಾಡಿ, ಹೊಸ ವಿಷಯಗಳನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ.
ಸೊ ನಿಮ್ಮ ಡಿಸ್ಟ್ರ್ಯಾಕ್ಷನ್ ಯಾವುದು ಅನ್ನೋದನ್ನು ನೋಡಿ, ಯಾವುದರಿಂದ ನಿಮಗೆ ತುಂಬ ಡಿಸ್ಟ್ರ್ಯಾಕ್ಷನ್ ಆಗ್ತಾ ಇದೆ ಅನ್ನೋದನ್ನು ನೋಡಿ. ಓಕೆ, ಸೊ ಎಸ್, ಇದು ಪೈಲ್ ನಂಬರ್ 1. ಆ್ಯಂಡ್ ಬೇರೆಯವ್ರ ಜೊತೆ ನಿಮ್ಮನ್ನು ನೀವು ಕಂಪೇರ್ ಮಾಡಬೇಡಿ. ಓಕೆ, ನೆಕ್ಸ್ಟ್ ಇದರಿಂದ ನೋಡೋಣ ಪೈಲ್ ನಂಬರ್ 1ಗೆ ಏನು ಗೈಡೆನ್ಸ್ ಇದೆ. ಪೈಲ್ ನಂಬರ್ 1, pile number 1. Okay, a wonderful surprise is coming, something entirely new awaits you. Yes, ಅದೇ ನಾನು ಹೇಳಿದಲ್ಲ, ಒಂದು ಆಪರ್ಚುನಿಟಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಪೈಲ್ ನಂಬರ್ 1. ಸೊ ಆದಷ್ಟು ಪಾಸಿಟಿವ್ ಆಗಿರಿ. ಓಕೆ, ಪೈಲ್ ನಂಬರ್ 1, pile number 1. Thank you so much. Overcoming obstacles, you can overcome anything. So ನೀವು ಏನನ್ನ ಬೇಕಾದರೂ ಓವರ್ಕಮ್ ಮಾಡ್ಬೋದು ಪೈಲ್ ನಂಬರ್ 1. ಓಕೆ, ಸೊ ನೀವೇನನ್ನು ಬೇಕಾದರೂ ಓವರ್ಕಮ್ ಮಾಡಬಹುದು ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ. ಜರ್ನಿ ಬೈ ಮೂನ್ಲೈಟ್, ಬಿಲೀವ್ ಇನ್ ಮ್ಯಾಜಿಕ್. ಮ್ಯಾಜಿಕ್ ನಡೆಯುತ್ತೆ ಅನ್ನೋದ್ರಲ್ಲಿ ವಿಶ್ವಾಸ ಇರಲಿ. ಓಕೆ, ಪೈಲ್ ನಂಬರ್ 1. ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ರೀಡಿಂಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪೈಲ್ ನಂಬರ್ 2. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಮಂತನ್ನು ಚೂಸ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಯಾವ ಡೋರ್ ನಿಮಗೋಸ್ಕರ ಓಪನ್ ಆಗ್ತಾ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. Pile number 2. Thank you. ಪಾಸಿಬಿಲಿಟೀಸ್ ಇದೆ ಇಲ್ಲಿ ನಿಮಗೆ. ಆ್ಯಂಡ್ ಓಕೆ, ಆ್ಯಂಡ್ ತುಂಬಾ ಆಪರ್ಚುನಿಟೀಸ್ ಆ ಒಂದು ಡೋರ್ ನಿಮಗೆ ಓಪನ್ ಆಗ್ತಾ ಇದೆ. ಲೈಕ್ ಪ್ರೀತಿ ರಿಲೇಟೆಡ್ ಇರ್ಬೋದು, ಎಜುಕೇಷನ್ ರಿಲೇಟೆಡ್ ಇರ್ಬೋದು, ಎನಿ ಕೈಂಡ್ ಆಫ್ ಎಲ್ಲ ರಿಲೇಟೆಡ್. ಬಟ್ ಇಲ್ಲಿ ನಾನು ನಿಮಗೆ ಒಂದೇ ಗೈಡೆನ್ಸ್ನ ಕೊಡ್ತಾ ಇದ್ದೀನಿ. ಏನು ಅಂತಂದರೆ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ, ಅದನ್ನ ಸರಿಯಾಗಿ ಕೇಳಿ. ಇಲ್ಲಾಂದರೆ ನೀವು ಇಲ್ಯೂಷನಲ್ಲಿ ಬೀಳ್ಬೋದು. ಓಕೆ, ಆ್ಯಂಡ್ ಇಮ್ಯಾಜಿನೇಷನಿಂದ ಹೊರಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ರಿಯಾಲಿಟಿಯಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ರಿಯಾಲಿಟಿಯಲ್ಲಿ ಜೀವನ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಪೈಲ್ ನಂಬರ್ 2. ಓಕೆ, ಓಕೆ. ಸೊ ಇಲ್ಲಿ ಲಕ್. ಸೊ ಯಾರಿಗೆ ನಿಮ್ಮ ಲಕ್ ಮೇಲೆ ತುಂಬಾ ಏನೋ ಲಕ್ಕಿಗೆ ನನಗೆ ಲಕ್ ಇಲ್ಲ ಯಾರು ಹೇಳ್ತಾ ಇದ್ರಿ ನೋಡಿ, ಅವೈಲೇಬಲ್ ಇದೆ, ನಿಮ್ಮ ಫೇವರಲ್ಲಿ ನಡೆಯುತ್ತೆ. ಓಕೆ, ಸೊ ನೀವು ಯಾವುದು ಅಂದ್ಕೊಳ್ತೀರ ನೋಡಿ, ನಿಮ್ಮ ಇಚ್ಛೆ ಇರ್ಬೋದು, ಅದು ನಿಮ್ಮ ಫೇವರಲ್ಲೇ ಬರುತ್ತೆ. ಬಿಕಾಸ್ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ನಿಮ್ಮ ಯಾವ ಒಂದು ಡೋರ್ ಬಾಗಿಲು ನಿಮಗೆ ತೆರೀತಾ ಇದೆ ಅಂತಂದರೆ ಬದಲಾವಣೆಯ ಡೋರ್ ನಿಮಗೆ ಓಪನ್ ಅಪ್ ಆಗ್ತಾ ಇದೆ. ಪೈಲ್ ನಂಬರ್ 2. ಸೊ ಈ ಡೋರ್ ಏನಿದೆ ನೋಡಿ, ಇಲ್ಲಿ ತನಕ ನೀವು ಯಾವುದೆಲ್ಲ ಹರ್ಟ್ ಆಗಿತ್ತು ನೋಡಿ, ಅದರಿಂದ ಹೀಲಿಂಗನ್ನು ನಾನು ನೋಡ್ತಾ ಇದ್ದೀನಿ. ಸೊ ಹೀಲಿಂಗ್ ಅನ್ನುವ ಒಂದು ಡೋರ್ ನಿಮಗೋಸ್ಕರ ಓಪನ್ ಅಪ್ ಆಗ್ತಾ ಇದೆ. ಪೈಲ್ ನಂಬರ್ 2. ಆ್ಯಂಡ್ ಇಲ್ಲಿ ನೀವು ನನಗೇನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 2
ಹೊಸ ವಿಷಯನ ನೀವು ಕಲಿತಾ ಇದ್ದೀರಾ, ಹೊಸ ವಿಷಯನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಈ ಒಂದು ಹೊಸ ಡೋರಲ್ಲಿ. ಓಕೆ, ಈ ಒಂದು ಹೊಸ ಬಾಗಿಲು ನಿಮಗೇನು ಓಪನ್ ಅಪ್ ಆಗ್ತಾ ಇದೆ ನೋಡಿ, ಇದರಲ್ಲಿ ನೀವು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ, ಹೊಸ ವಿಷಯಗಳನ್ನು ಕಲಿತಾ ಇದ್ದೀರಾ. ಓಕೆ, ಆ್ಯಂಡ್ ಯಾವುದು ಹರ್ಟ್ ಆಗಿದೆ ನೋಡಿ ಅದರಿಂದ ನಿಮಗೆ ರಿಲೀಫ್ ಸಿಗ್ತಾ ಇದೆ, ಆ ಒಂದು ದಾರಿ ಓಪನ್ ಅಪ್ ಆಗ್ತಾ ಇದೆ. ಇನ್ನು ಕೆಲವರಿಗೆ ಇಲ್ಲಿ ಮದುವೆ ಇದೆ. ಓಕೆ, ಸೊ ಇನ್ನು ಕೆಲವರಿಗೆ ಮದುವೆ ಇದೆ, ಮನೆ, ಮಕ್ಕಳು, ಒಳ್ಳೆ ಫ್ಯಾಮಿಲಿ. ಸೊ ಯಾರು ಎಮೋಷ್ನಲಿ ತುಂಬ ಹರ್ಟ್ ಆಗಿದ್ರಿ ನೋಡಿ, ಯಾರು ಎಮೋಷ್ನಲಿ ಎಲ್ಲವನ್ನು ಹೃದಯದಲ್ಲಿ ನಿಮ್ಮದು ಇತ್ತು ನೋಡಿ, ಅಂತಂದರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ತುಂಬಾ ನಿಮಗೆ ಪೇನನ್ನು ಕೊಟ್ಟಿತ್ತು, ತುಂಬಾ ಡೀಪರ್ ಲೆವೆಲಲ್ಲಿ ನಿಮಗೆ ಯಾವುದು ಪೇನ್ ಕೊಟ್ಟಿತ್ತು ನೋಡಿ, ಅದರಲ್ಲಿ ನಾನು ರಿಲೀಫನ್ನು ನೋಡ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ಒಬ್ಬರು ವ್ಯಕ್ತಿ ಬರ್ಬೋದು, ಮಗು ಕೂಡ ಬರಬಹುದು. ಓಕೆ, ಅಂತಹ ಒಂದು ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಲೈಕ್ ನನಗೇನು ಅನಿಸ್ತಾ ಇದೆ ಅಂತಂದರೆ, ಇದು ಹಳೆಯ ವಿಷಯಗಳಿಂದ ನೀವು ದೂರ ಸರಿತಾ ಇದ್ದೀರ. ಲೈಕ್ ಇದು ಬ್ರೇಕಪ್ಸ್ ಇರಬಹುದು, ಎನಿ ಕೈಂಡ್ ಆಫ್. ಸೊ ಅದರಿಂದ ನೀವು ದೂರ ಸರಿತಾ ಇದ್ದೀರಾ. ಆ್ಯಂಡ್ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಬರ್ತಾ ಇದ್ದರೆ, ಒಂದು ಒಳ್ಳೆ ಫ್ಯಾಮಿಲಿ ಬರ್ತಾ ಇದೆ. ಆ್ಯಂಡ್ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಒಳ್ಳೆ ಆಪರ್ಚುನಿಟಿ ಬರ್ತಾ ಇದೆ, ಅವಕಾಶ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಓಕೆ, ಸೊ ಈ ಅವಕಾಶ ನಿಮ್ಮನ್ನು ಫೈನಾನ್ಷಿಯಲಿ ಕೂಡ ತುಂಬಾ ಸೆಕ್ಯೂರ್ ಮಾಡಬಹುದು. ಓಕೆ, ಸೊ ಇನ್ನೊಂದು ಯಾವ ಹೊಸ ದಾರಿ ನಿಮಗೆ ಓಪನ್ ಅಪ್ ಆಗ್ತಾ ಇದೆ ಅಂತಂದರೆ, ಇಲ್ಲಿ ತನಕ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರಾ, ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ, ಆ ಒಂದು ಬಾಗಿಲು ನಿಮಗೋಸ್ಕರ ಓಪನ್ ಅಪ್ ಆಗ್ತಾ ಇದೆ. ಒಂದು ಒಳ್ಳೆಯ ರಿಸಲ್ಟ್ನ ನೀವು ಪಡ್ಕೊಳ್ತೀರಾ, ರಿವಾರ್ಡ್, ಪ್ರಮೋಷನ್ ಎಲ್ಲನೂ ಇದೆ. ಬಟ್ ನಾನು ಒಂದನ್ನು ಸ್ಟ್ರಾಂಗ್ಲಿ ಹೇಳಬೇಕು ಅಂತಂದರೆ, ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಹಳೆಯ ವಿಷಯಗಳು ಎಂಡ್ ಆಗಿ ಹೊಸ ವಿಷಯಗಳು ಶುರುವಾಗ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ವಿಶ್ವಾಸ, ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಪಾಯಿಂಟ್ ನಂಬರ್ 2. ಓಕೆ, ಅಂತ ಎನರ್ಜಿನ ನಾನಿಲ್ಲಿ ಇವಾಗ ನೋಡ್ತಾ ಇದ್ದೀನಿ. ಡೋರ್ ಅಂತೂ ತುಂಬ ಸಖತ್ತಾಗಿದೆ. ಪಾಯಿಂಟ್ ನಂಬರ್ 1. ಓಕೆ, ಸೊ ಇಲ್ಲಿ ತನಕ ಯಾವುದೆಲ್ಲ ಹರ್ಟ್ ಆಗಿತ್ತು ನೋಡಿ, ಅದರಿಂದ ರಿಲೀಫ್, ಅದರಿಂದ ಹೀಲಿಂಗ್, ಅದರಿಂದ ನೀವು ಮುಂದೆ ಹೋಗ್ತಾ ಇದ್ದೀರಾ. ಓಕೆ, ಫೈನಾನ್ಷಿಯಲಿ ಕೂಡ. ಆ್ಯಂಡ್ ನಿಮ್ಮ ಇಷ್ಟಪಟ್ಟವ್ರ ಜೊತೆ ಮದುವೆ ಆಗ್ಬೋದು. ನನಗೆ ಇಲ್ಲಿ ಯಾವೊಂದು ಎನರ್ಜಿ ಸಿಗ್ತಾ ಇದೆ. ಓಕೆ, ಕೆಲವರು ಹೊಸ ಮನೇನ ಖರೀದಿ ಮಾಡಬಹುದು. ಓಕೆ, ಸೊ ಆ ಒಂದು ಎನರ್ಜಿ ಕೂಡ ನನಗೆ ಸಿಗ್ತಾ ಇದೆ. ಬಟ್ ನಿಮಗೆ ಯಾವ ಹೊಸ ದಾರಿ ಓಪನ್ ಅಪ್ ಆಗ್ತಾ ಇದೆ ಅಂತಂದರೆ, ಬದಲಾವಣೆಯ ದಾರಿ ನಿಮಗೆ ಓಪನ್ ಅಪ್ ಆಗ್ತಾ ಇದೆ. ಬದಲಾವಣೆಯ ಡೋರ್ ನಿಮಗೋಸ್ಕರ ಓಪನ್ ಅಪ್ ಆಗ್ತಾ ಇದೆ. ಲೆಟ್ಸ್ ಸಿ ಯಾವ ಗೈಡೆನ್ಸ್ನ ಫಾಲೋ ಮಾಡಬೇಕು ನೀವು ಅನ್ನೋದನ್ನು ನೋಡೋಣ. ಫೈಲ್ ನಂಬರ್ 2. ಮೆಂಟಲಿ ಯಾವುದು ತುಂಬ ಡಿಸ್ಟರ್ಬ್ ಕೊಡ್ತಾ ಇತ್ತು ನೋಡಿ, ಅದು ನೋಡಿ ಪಾಲಿಟಿಕ್ಸ್ ಇದೆ ಇಲ್ಲಿ. ಮುಖವಾಡ. ಓಕೆ, ಸೊ ಲೆಟ್ಸ್ ಸಿ ಫೈಲ್ ನಂಬರ್ 2 ಅವರಿಗೆ ಬೇರೆ ಏನು ಗೈಡೆನ್ಸ್ ಇದೆ. ಇಷ್ಟು ಬೇಡ. ಫೈಲ್ ನಂಬರ್ 2 ಬೇರೆ ಏನು ಗೈಡೆನ್ಸ್ ಇದೆ. letting go. Okay, ಓಕೆ, ಫೈಲ್ ನಂಬರ್ 2 ಪಾಲಿಟಿಕ್ಸ್. ಆದಷ್ಟು ಪಾಲಿಟಿಕ್ಸಿಂದ ದೂರ ಇರಿ. ಓಕೆ, ಪಾಲಿಟಿಕ್ಸಿಂದ ಆದಷ್ಟು ದೂರ ಇರಿ. ಆ್ಯಂಡ್ ಇಲ್ಲಿ ನಿಮ್ಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ಯಾರನ್ನೂ ಕೂಡ ಕಣ್ಣು ಮುಚ್ಚಿ ನಂಬೋದಕ್ಕೆ ಹೋಗಬೇಡಿ. ಫೈಲ್ ನಂಬರ್ 2. ಓಕೆ, ಸೊ ನಿಮ್ಮ ಕಣ್ಣ ಮುಂದೆ ಅವ್ರು ನಿಮಗೆ ಈ ಥರ ನಗ್ನಗ್ತಾ ನಿಮ್ಮ ಜೊತೆ ಮಾತಾಡ್ಬೋದು. ಬಟ್ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಓಕೆ, ಫೈಲ್ ನಂಬರ್ 2. ವಿಷ ಇದೆ, ಇಲ್ಲೇನು ಸ್ನೇಕ್ ಇದೆ. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಟ್ರೂ ಟು ಯುವರ್ ಸೆಲ್ಫ್. ನಿಮಗೆ ನೀವು ಟ್ರೂ ಆಗಿರಿ. ಆ್ಯಂಡ್ ಲೆಟ್ಟಿಂಗ್ ಗೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಜೀವನದಲ್ಲಿ ಅಂತಹ ಜನರು ಯಾರಾದರೂ ಇದ್ದರೆ ಲೆಟ್ ಗೋ ಮಾಡಿ, ಅವ್ರನ್ನ ಬಿಟ್ಬಿಡಿ. ಆ್ಯಂಡ್ ಮೆಂಟಲಿ ಯಾವುದು ನಿಮಗೆ ತುಂಬ ಟಾರ್ಚರ್ ಮಾಡ್ತಾ ಇದೆ ನೋಡಿ, ಅದನ್ನ ಲೆಟ್ ಗೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಅಬಂಡೆನ್ಸ್.
ಪಾಯಿಂಟ್ ನಂಬರ್ 2, ನೀವೇ ಒಂದು ಅಬಂಡೆನ್ಸ್. ನಿಮಗೋಸ್ಕರ ಅಬಂಡೆನ್ಸ್ ವೆಯ್ಟ್ ಮಾಡ್ತಾ ಇದೆ ಆ್ಯಂಡ್ ನಿಮ್ಮಲ್ಲಿರುವ ವಿಸ್ಡಮ್ ಏನಿದೆ ನೋಡಿ ಅದನ್ನ ಚೆನ್ನಾಗಿ ಉಪಯೋಗ ಮಾಡಿ. ಪಾಯಿಂಟ್ ನಂಬರ್ 2. ಓಕೆ, ಸೊ ನಿಮ್ಮಲ್ಲಿರುವ ಅಬಂಡೆನ್ಸ್ ಏನಿದೆ ನೋಡಿ ಅದನ್ನ ಚೆನ್ನಾಗಿ ಉಪಯೋಗ ಮಾಡಿ. ನೀವು ತುಂಬ ಒಬ್ಬಂಟಿಯಾಗಿದ್ದೀನಿ ಅಂತ ಯಾವತ್ತೂ ಅಂದ್ಕೊಳ್ಬೇಡಿ. ಒಬ್ಬಂಟಿಯಾಗಿ ಇದ್ದು ಕೂಡ ಹಲವಾರು ವಿಷಯಗಳನ್ನು ನಾವು ಜಯಿಸಬಹುದು, ಪಡ್ಕೊಳ್ಬಹುದು. ಓಕೆ, ಅಲೋನ್ ಸ್ವಲ್ಪ ನಿಮ್ಮನ್ನು ನೀವು ಇಂಟ್ರೋಸ್ಪೆಕ್ಷನ್ ಮಾಡುವಂಥ ಅವಶ್ಯಕತೆ ಇದೆ, ನಿಮ್ಮನ್ನು ನೀವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಪಾಯಿಂಟ್ ನಂಬರ್ 2. ಸೊ ಆದಷ್ಟು ಪಾಲಿಟಿಕ್ಸಿಂದ ದೂರ ಇರಿ, ಯಾರಿಗೂ ಏನು ಹೇಳೋದಕ್ಕೆ ಹೋಗಬೇಡಿ, ಆದಷ್ಟು ದೂರನೇ ಇರಿ, ನಿಮ್ಗದು ತುಂಬ ಒಳ್ಳೆಯದು. ಪಾಯಿಂಟ್ ನಂಬರ್ 2. ಓಕೆ, ಪಾಲಿಟಿಕ್ಸಿಂದ ಆದಷ್ಟು ದೂರ ಇರೋ ತುಂಬ ಒಳ್ಳೆಯದು. ನಿಮಗೆ ನೀವು ಆನೆಸ್ಟ್ ಆಗಿರಿ ಆ್ಯಂಡ್ ಲೆಟ್ ಗೋ ಮಾಡಿ. ಯಾವುದನ್ನು ಲೆಟ್ಟಿಂಗ್ ಗೋ ಮಾಡೋಕ್ಕಾಗುತ್ತೆ, ಯಾವುದು ಎಮೋಷ್ನಲಿ ತುಂಬ ಹರ್ಟ್ ಕೊಡ್ತಾ ಇದೆ ನೋಡಿ ಅದನ್ನು ಲೆಟ್ ಗೋ ಮಾಡಿ. ನೀವೇ ಒಂದು ಅಬಂಡೆನ್ಸ್. ಪಾಯಿಂಟ್ ನಂಬರ್ 2. ಸೊ ನಿಮ್ಮಲ್ಲಿರುವಂಥ ವಿಸ್ಡಮ್ ಏನಿದೆ ನೋಡಿ ಅದನ್ನ ಚೆನ್ನಾಗಿ ಉಪಯೋಗ ಮಾಡಿ. ಓಕೆ, ಅದನ್ನ ಚೆನ್ನಾಗಿ ಉಪಯೋಗ ಮಾಡಿ. ಸೊ ಲೆಟ್ ಸಿ ಪಾಯಿಂಟ್ ನಂಬರ್ 2ಗೆ ಬೇರೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಪಾಯಿಂಟ್ ನಂಬರ್ 2. The time for romance has come. See it an opportunity for a radiant life. ಸೊ ನಿಮ್ಮನ್ನು ನೀವು ಆದಷ್ಟು ಪ್ರೀತಿ ಮಾಡಿ. ಪಾಯಿಂಟ್ ನಂಬರ್ 1. ಸೆಲ್ಫ್ ಲವ್. ಇನ್ನೊಬ್ಬರು ಏನು ತಿಳ್ಕೊಳ್ತಾರೋ, ಇನ್ನೊಬ್ಬರು ಏನು ಮಾತಾಡ್ತಾರೋ ನಿಮ್ಮ ಬಗ್ಗೆ ಅದು ಅಗತ್ಯ ಇಲ್ಲ. ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ಸರಿಯಾದ ಆಪರ್ಚುನಿಟಿ ನಿಮ್ಮನ್ನು ನೀವು ತಿಳ್ಕೊಳ್ಳುವಂಥದ್ದು, ನಿಮ್ಮನ್ನು ನೀವು ಪ್ರೀತಿ ಮಾಡುವಂಥದ್ದು. ಸರೆಂಡರ್ ಆಗೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಪಾಯಿಂಟ್ ನಂಬರ್ 2, ನಿಮಗೆ ಸರೆಂಡರ್ ಆಗೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಓಕೆ, ಬಿಕಾಸ್ ಇದು ನಿಮಗೆ ಆ್ಯಂಡ್ ನಿಮ್ಗೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ಪಾಸನ್ನು ತೊಗೊಳ್ಳೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 2. ಓಕೆ, ಸೊ ಎಸ್, ಮ್ಯಾಜಿಕ್ ಆಗುತ್ತೆ ಬಟ್ ಸೈಲೆಂಟ್ಲಿ ಅದು ಒಂದೊಂದಾಗಿ ಅನ್ಫೋಲ್ಡ್ ಆಗುತ್ತೆ. ಪಾಯಿಂಟ್ ನಂಬರ್ 2. ಓಕೆ, ಬಿಕಾಸ್ ನಿಮ್ಮ ಜೀವನದಲ್ಲಿ ಹೀಲಿಂಗ್ ಅವೈಲೇಬಲ್ ಇದೆ, ಸೊ ಅದನ್ನ ಯೂಸ್ ಮಾಡಿ. ಆ್ಯಂಡ್ ಸೊ ಡೇ ಬೈ ಡೇ ನಿಮ್ಮ ಲೈಫ್ ಚೆನ್ನಾಗಾಗೋದನ್ನು ನೀವು ನೋಡ್ಬೋದು, ರೆಕಗ್ನೈಸ್ ಮಾಡ್ಬೋದು. ಪಾಯಿಂಟ್ ನಂಬರ್ 2. ಸೊ ಲೆಟ್ಸ್ ಸಿ ಇದರಿಂದ ಏನಿದೆ ನೋಡೋಣ. ಪಾಯಿಂಟ್ ನಂಬರ್ 2 ಏನೇನು ಗೈಡೆನ್ಸ್ ಇದೆ ಪಾಯಿಂಟ್ ನಂಬರ್ 2ಗೆ. ಥ್ಯಾಂಕ್ ಯು ಸೋ ಮಚ್. ಟೇಕಿಂಗ್ ಶೆಲ್ಟರ್, ದ ಆನ್ಸರ್ಸ್ ಆರ್ ವಿತಿನ್. ಓಕೆ, ಸೊ ನೀವು ಯಾವುದಕ್ಕೆ ಆನ್ಸರ್ ಹುಡುಕ್ತಾ ಇದ್ದೀರಿ ನೋಡಿ ಅದರ ಆನ್ಸರ್ಸ್ ನಿಮ್ಮಲ್ಲೇ ಇದೆ. ಸೊ ನಿಮಗೆ ಏನು ಮಾಡುವಂಥ ಅವಶ್ಯಕತೆ ಇದೆ ಅಂತಂದರೆ ಟೇಕಿಂಗ್ ಶೆಲ್ಟರ್. ಆ್ಯಂಡ್ ಇದು ಕೂಡ ವಿಂಟರ್ ಬಗ್ಗೆನೇ ಮಾತಾಡ್ತಾ ಇದೆ. ಇವಾಗ ವಿಂಟರ್ ಕೂಡ ಸೀಸನ್, ರೈಟ್? ಸೊ ಚಳಿ ಟೈಮಲ್ಲಿ ನಾವೇನು ಮಾಡ್ತೀವಿ, ಮನೆಯೊಳಗಿರ್ತೀವಿ, ಲೈಕ್ ನಮ್ಮ ಬಾಡಿನ ಚೆನ್ನಾಗಿ ರಕ್ಷಣೆ ಮಾಡ್ತೀವಿ. ಸೊ ಅದೇ ಥರ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಏನು ಅಂತಂದರೆ ಸ್ವಲ್ಪ ಪಾಸನ್ನು ತೊಗೊಳ್ಳಿ. ಪಾಯಿಂಟ್ ನಂಬರ್ 2. ಓಕೆ, ಸ್ವಲ್ಪ ಇಂಟ್ರೋಸ್ಪೆಕ್ಷನ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೀವು ಯಾವ ಕ್ವಶನಿಗೆ ಆನ್ಸರ್ ಹುಡುಕ್ತಾ ಇದ್ದೀರಾ ನೋಡಿ ಅದು ನಿಮ್ಮ ಒಳಗೇನೆ ಇದೆ, ಬೇರೆ ಎಲ್ಲೂ ಇಲ್ಲ. ಓಕೆ, ಫೆಲ್ಲೋ ಟ್ರಾವೆಲರ್, ಸಪೋರ್ಟ್ ಇಸ್ ಆಲ್ ಅರೌಂಡ್ ಯು. ಸೊ ಯಾವತ್ತೂ ಅಂದ್ಕೊಳ್ಬೇಡಿ ದೇವರಿಂದ ನಮಗೆ ಸಪೋರ್ಟ್ ಇಲ್ಲ ಅನ್ನೋದು. ದೇವರಿಂದ ಯಾವಾಗಲೂ ನಿಮಗೆ ಸಪೋರ್ಟ್ ಇದೆ. ಪಾಯಿಂಟ್ ನಂಬರ್ 2. ಓಕೆ, ವಿಶ್ವಾಸ ಆ್ಯಂಡ್ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಎಸ್, ದಿಸ್ ಈಸ್ ಪಾಯಿಂಟ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.